ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು ಈ ಚಾನೆಲಿಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ರಾವಣನ ತಮ್ಮನಾದ ಕುಂಭಕರ್ಣನ ಸಂಪೂರ್ಣ ಕಥೆಯನ್ನು ತಿಳಿದುಕೊಳ್ಳೋಣ. ಕುಂಭಕರ್ಣನು ಕೇವಲ ನಿದ್ದೆ ಮಾಡುವ ರಾಕ್ಷಸ ಅಲ್ಲ, ಅಪಾರ ಬಲ, ಜ್ಞಾನ, ಧೈರ್ಯ ಮತ್ತು ತನ್ನ ಅಣ್ಣನ ಮೇಲಿನ ಅಪಾರ ನಿಷ್ಠೆ ಹೊಂದಿದ್ದ ಮಹಾವೀರ. ಆದರೆ ಅಧರ್ಮದ ಪರವಾಗಿ ನಿಂತ ಕಾರಣ ಅವನ ಅಂತ್ಯ ದುಃಖಕರವಾಯಿತು. ಕುಂಭಕರ್ಣನು ಮಹರ್ಷಿ ವಿಶ್ರವ ಮತ್ತು ರಾಕ್ಷಸಿ ಕೈಕೇಸಿ ದಂಪತಿಯ ಮಗ. ಅವನ ಸಹೋದರ ರಾವಣ ಮತ್ತು ವಿಭೂಷಣ, ಸಹೋದರಿ ಶೂರ್ಪನಖೆ. ರಾವಣನು ಮಹಾಶಿವಭಕ್ತನಾಗಿದ್ದರೆ ವಿಭೂಷಣನು ಧರ್ಮನಿಷ್ಠನಾಗಿದ್ದನು. ಕುಂಭಕರ್ಣನು ಅಪಾರ ಶಕ್ತಿಯುಳ್ಳ ಯೋಧನಾಗಿದ್ದನು. ಹಾಗೆ ಹೃದಯದಲ್ಲಿ ವಿವೇಕವನ್ನು ಹೊಂದಿದ್ದನು. ಕುಂಭಕರ್ಣನು ಚಿಕ್ಕವನಿದ್ದಾಗಲೇ ಅವನಿಗೆ ಹಸಿವೆ ಬಹಳಷ್ಟು ಆಗುತ್ತಿತ್ತು. ಅವನು ಏನು ಕಂಡಿದ್ದರೂ ತಿನ್ನುತ್ತಿದ್ದ. ಅವನ ಹೊಟ್ಟೆ ತುಂಬುವ ತನಕ ತಿನ್ನುತ್ತಿದ್ದ. ರಾವಣ, ಕುಂಭಕರ್ಣ ಮತ್ತು ವಿಭೀಷಣ ಮೂವರು ಬ್ರಹ್ಮದೇವರನ್ನು ತೃಪ್ತಿಪಡಿಸಲು ಕಠಿಣ ತಪಸ್ಸ ಮಾಡಿದ್ದರು. ದೇವತೆಗಳಿಗೆ ಕುಂಭಕರ್ಣನ ಬಲದ ಬಗ್ಗೆ ಭಯವಿತ್ತು. ಕುಂಭಕರ್ಣ ಶೂರ ಯೋಧನಾಗಿದ್ದನು. ಅವನು ಇಂದ್ರನ ಸಿಂಹಾಸವನ್ನೇ ಕೇಳಬಹುದು ಎಂದು ಅಂದಿಕೊಂಡಿದ್ದರು. ಎಲ್ಲ ದೇವತೆಗಳು ಬ್ರಹ್ಮನ ಹತ್ತಿರ ಬಂದು ಕುಂಭಕರ್ಣನಿಗೆ ವರ ನೀಡಬೇಡಿ ಎಂದು ಕೇಳಿಕೊಂಡಿದ್ದರು. ಆದರೆ ಬ್ರಹ್ಮದೇವರು ಹೇಳಿದ್ದರು, ಕುಂಭಕರ್ಣನು ನನ್ನನ್ನು ಕಠಿಣ ತಪಸ್ಸು ಮಾಡಿ ಒಲಿಸಿದ್ದಾನೆ. ನಾನು ಅವನು ಕೇಳಿದ ವರ ಕೊಡಬೇಕು ಎಂದು ಬ್ರಹ್ಮದೇವರು ಹೇಳಿದ್ದರು. ಆಗ ದೇವಿ ಸರಸ್ವತಿಯು ಕುಂಭಕರ್ಣನ ನಾಲಿಗೆ ಮೇಲೆ ಕುಳಿತುಕೊಳ್ಳುತ್ತಾಳೆ. ಅವನ ಮಾತು ಬದಲಾಯಿಸುತ್ತಾಳೆ. ಕುಂಭಕರ್ಣನು ಬ್ರಹ್ಮದೇವರಿಗೆ ಇಂದ್ರಾಸನ ಕೇಳಬೇಕಾಗಿತ್ತು. ಆದರೆ ಅವನ ನಾಲಿಗೆ ನಿದ್ರಾಸನ ಎಂದು ಕೇಳಿಬಿಟ್ಟಿತ್ತು. ಅವನು ಎಷ್ಟು ಪ್ರಯತ್ನ ಮಾಡಿದ್ದರೂ ಅವನ ನಾಲಿಗೆಯಲ್ಲಿ ಇಂದ್ರಾಸನ ಬದಲೇ ನಿದ್ರಾಸನ ಎಂದೇ ಬರುತ್ತಿತ್ತು. ಬ್ರಹ್ಮದೇವರು ಅವನಿಗೆ ತಥಾಸ್ತು ಎಂದು ಹೇಳಿ ಮಾಯವಾದರು. ಆವಾಗ ಕುಂಭಕರ್ಣನಿಗೆ ತಿಳಿಯಿತು, ನನ್ನಿಂದ ಏನೋ ತಪ್ಪಾಗಿದೆ ಎಂದು. ಆದರೆ ರಾವಣನು ಮತ್ತೆ ಬ್ರಹ್ಮದೇವರಲ್ಲಿ ತಪಸ್ಸು ಮಾಡಿಕೊಂಡು ಬ್ರಹ್ಮದೇವರಲ್ಲಿ ಬೇಡಿಕೊಂಡನು. ನಂತರ ಒಂದು ದಿನ ಎಚ್ಚರವಾಗಿ ಊಟ ಮಾಡಿ ಮತ್ತೆ 6 ತಿಂಗಳು ನಿದ್ರೆ ಮಾಡುವಂತೆ ವರವನ್ನು ಸ್ವಲ್ಪ ಬದಲಾಯಿಸಲಾಯಿತು. ಕುಂಭಕರ್ಣನಿಗೆ ಇದು ಒಂದು ತರಹ ಆಶೀರ್ವಾದ ಮತ್ತು ಶಾಪ ಆಗಿತ್ತು. ಕುಂಭಕರ್ಣನು ಬೆಟ್ಟದಷ್ಟು ದೊಡ್ಡ ದೇಹ ಹೊಂದಿದ್ದನು. ಸಾವಿರಾರು ಆನೆಗಳ ಬಲ ಅವನಲ್ಲಿತ್ತು. ಯುದ್ಧ ಭೂಮಿಯಲ್ಲಿ ಅವನು ಬಂದರೆ ಶತ್ರುಗಳು ನಡುಗುತ್ತಿದ್ದರು. ಅವನ ಹಸಿವು ಸಹ ಅಷ್ಟೇ ಭಯಾನಕವಾಗಿತ್ತು. ಎಚ್ಚರವಾದ ದಿನ ಅಪಾರ ಪ್ರಮಾಣದ ಆಹಾರವನ್ನು ಸೇವಿಸುತ್ತಿದ್ದನು. ರಾವಣನು ಸೀತೆಯನ್ನು ಅಪಹರಿಸಿ ಲಂಕೆಗೆ ತಂದಾಗ ಕುಂಭಕರ್ಣನು ನಿದ್ರೆಯಲ್ಲಿದ್ದನು. ಅವನಿಗೆ ಈ ವಿಷಯ ತಿಳಿದಿಲ್ಲ. ಯುದ್ಧ ಆರಂಭವಾಗಿ ರಾವಣನ ಸೇನೆ ಸೋಲಲು ಆರಂಭವಾದಾಗ ಮಾತ್ರ ಅವನನ್ನು ಎಬ್ಬಿಸಲಾಯಿತು. ಆದರೆ ಕುಂಭಕರ್ಣನಿಗೆ ಎಬ್ಬಿಸುವುದು ಅಷ್ಟು ಸುಲಭವಾಗಲಿಲ್ಲ. ಅವನ ಶರೀರ ಮೇಲೆ ಹೋಗಿ ಸೈನಿಕರು ಕುಣಿಯುತ್ತಿದ್ದರು. ಅಷ್ಟೇ ಅಲ್ಲದೆ ಆನೆಯ ಅವನ ಶರೀರ ಮೇಲೆ ಹತ್ತಲಾಗುತ್ತಿದ್ದವು. ಅವನ ಕಿವಿಯಲ್ಲಿ ನಗಾರಿ ಬಾರಿಸಲಾಗುತ್ತಿತ್ತು. ಆದರೆ ಕುಂಭಕರ್ಣನು ಎದ್ದೇ ಇಲ್ಲ. ಕೊನೆಗೆ ಎಲ್ಲ ಥರದ ಪಕವಾನವನ್ನು ಮಾಡಿ ಅವನ ಮುಂದೆ ಇಟ್ಟರು. ಅದರ ಪರಿಮಳ ಮತ್ತು ಅಡಿಗೆಯ ವಾಸನೆಯಿಂದ ಕುಂಭಕರ್ಣನಿಗೆ ಎಚ್ಚರವಾಯಿತು. ಕುಂಭಕರ್ಣನು ಎದ್ದ ಕ್ಷಣವೇ ಅವನ ಮುಂದೆ ಅವನ ಅಣ್ಣನಾದ ರಾವಣನು ನಿಂತಿದ್ದನು. ರಾವಣನು ಎಲ್ಲ ವಿಷಯಗಳನ್ನು
ಕುಂಭಕರ್ಣನಿಗೆ ಹೇಳುತ್ತಾನೆ. ಆವಾಗ ಕುಂಭಕರ್ಣನು, ಅಣ್ಣ, ನೀನು ಮಾಡಿದ್ದ ಕೆಲಸ ಧರ್ಮವಲ್ಲ. ಪರರ ಪತ್ನಿಯನ್ನು ಅಪಹರಿಸುವುದು ಮಹಾಪಾಪ. ಈಗಲಾದರೂ ಸೀತೆಯನ್ನು ಶ್ರೀರಾಮರಿಗೆ ಹಿಂತಿರುಗಿಸು ಎಂದು ಬುದ್ಧಿಯ ಮಾತು ಹೇಳುತ್ತಾನೆ. ಈ ಮಾತುಗಳಿಂದ ಕುಂಭಕರ್ಣನು ಧರ್ಮವನ್ನು ಅರಿತವನಾಗಿದ್ದನು ಎಂದು ತೋರಿಸುತ್ತದೆ. ಆದರೆ ರಾವಣನಿಗೆ ಕುಂಭಕರ್ಣನ ಮಾತುಗಳು ಇಷ್ಟವಾಗಲಿಲ್ಲ. ಆಗ ಕುಂಭಕರ್ಣನು ಹೇಳಿದ್ದನು, ನೀನು ತಪ್ಪು ಮಾಡಿದ್ದೆ. ಆದರೂ ನೀನು ನನ್ನ ಅಣ್ಣ. ನಿನ್ನ ಸಂಕಷ್ಟದಲ್ಲಿ ನಿನ್ನನ್ನು ಬಿಟ್ಟು ಹೋಗುವುದು ನನ್ನ ಧರ್ಮವಲ್ಲ. ನಾನು ನಿನ್ನ ಜೊತೆಗೆ ಇದ್ದೇನೆ ಎಂದು ಕುಂಭಕರ್ಣನು ರಾವಣನಿಗೆ ಹೇಳುತ್ತಾನೆ. ಯುದ್ಧಭೂಮಿಯಲ್ಲಿ ಕುಂಭಕರ್ಣ. ಯುದ್ಧಭೂಮಿಗೆ ಬಂದ ಕುಂಭಕರ್ಣನನ್ನು ಕಂಡು ವಾನರ ಸೇನೆ ಬೆಚ್ಚು ಬಿದ್ದಿತ್ತು. ಅವನ ಶರೀರ ದೈತ್ಯದಂತೆ. ಅವನು ಸಾವಿರಾರು ವಾನರನ್ನು ಸೋಲಿಸಿದ್ದನು, ಅನೇಕ ಯೋಧರನ್ನು ಗಾಯಗೊಳಿಸಿದ್ದನು, ತನ್ನ ಕಾಲಿಂದ ಅನೇಕ ಸೈನಿಕರನ್ನು ತುಳಿದಿದ್ದನು. ಅಷ್ಟೇ ಅಲ್ಲದೆ ಸುಗ್ರೀವನು ಅವನ ಮೇಲೆ ದಾಳಿ ಮಾಡಿದ್ದನು. ಆದರೆ ಕುಂಭಕರ್ಣನು ಅವನಿಗೆ ತಳ್ಳಿದ್ದನು. ಕುಂಭಕರ್ಣನಿಗೆ ಕೇವಲ ಬ್ರಹ್ಮದೇವರ ಆಶೀರ್ವಾದ ಅಷ್ಟೇ ಅಲ್ಲದೆ ಶಿವನ ಆಶೀರ್ವಾದ ಕೂಡ ಇತ್ತು. ಕುಂಭಕರ್ಣನ ಮುಂದೆ ಹನುಮಂತ ದೇವರು ಬಂದರು. ಹನುಮಂತ ದೇವರು ತನ್ನ ಶರೀರವನ್ನು ಕುಂಭಕರ್ಣನಷ್ಟೇ ದೊಡ್ಡದಾಗಿ ಮಾಡಿ ಕುಂಭಕರ್ಣನ ಜೊತೆ ಯುದ್ಧ ಮಾಡಿದ್ದರು. ಇವರಿಬ್ಬರ ಯುದ್ಧದಲ್ಲಿ ಭೂಮಿಯು ಕಂಪನವಾಗಿತ್ತು. ಅಷ್ಟರಲ್ಲಿ ಲಕ್ಷ್ಮಣ ಬರುತ್ತಾನೆ. ಆದರೆ ಕುಂಭಕರ್ಣನಿಗೆ ರಾಮರ ಜೊತೆ ಯುದ್ಧ ಮಾಡಬೇಕಾಗಿತ್ತು. ಕೊನೆಗೆ ಶ್ರೀರಾಮನೇ ಕುಂಭಕರ್ಣನ ಎದುರಿಗೆ ಬರುತ್ತಾರೆ. ಕುಂಭಕರ್ಣನಿಗೆ ಮೊದಲೇ ತಿಳಿದಿತ್ತು ರಾಮನು ವಿಷ್ಣುವಿನ ಅವತಾರವೆಂದು. ಆದರೂ ಕೂಡ ತನ್ನ ಅಣ್ಣನ ಪರವಾಗಿ ಯುದ್ಧ ಮಾಡಲು ಮುಂದೆ ಬರುತ್ತಾನೆ. ಮೊದಲು ಶ್ರೀರಾಮರು ಒಂದು ಬಾಣವನ್ನು ಬಿಡುತ್ತಾರೆ. ಆದರೆ ಅದು ಕುಂಭಕರ್ಣನಿಗೆ ಏನೂ ಆಗುವುದಿಲ್ಲ. ಆಮೇಲೆ ಶ್ರೀರಾಮರು ಅವನ 2 ಕೈಗಳನ್ನು ಬಾಣಗಳಿಂದ ಕತ್ತರಿಸುತ್ತಾರೆ. ಕುಂಭಕರ್ಣನ 2 ಕೈಗಳು ನೆಲಕ್ಕೆ ಬೀಳುತ್ತವೆ. ನಂತರ ಮತ್ತೊಂದು ಬಾಣದಿಂದ 2 ಕಾಲುಗಳನ್ನು ಕಡಿಯುತ್ತಾರೆ. ಆದರೆ ಕೈಕಾಲುಗಳು ಇಲ್ಲದಿದ್ದರೂ ಕೂಡ ಕುಂಭಕರ್ಣನು ತನ್ನ ಬಾಯಿಯಿಂದಲೇ ಯುದ್ಧ ಮಾಡಲು ಮುಂದಾಗುತ್ತಾನೆ. ಅವನ ಈ ಶೌರ್ಯವನ್ನು ಕಂಡು ದೇವತೆಗಳೇ ಆಶ್ಚರ್ಯಪಡುತ್ತಾರೆ. ಕೊನೆಗೆ ಶ್ರೀರಾಮನು ತನ್ನ ದಿವ್ಯ ಬಾಣವನ್ನು ಪ್ರಯೋಗಿಸಿ ಕುಂಭಕರ್ಣನ ತಲೆಯನ್ನು ಕತ್ತರಿಸುತ್ತಾರೆ. ಅವನ ಮಹಾಕಾಯ ತಲೆ ಲಂಕೆಯೊಳಗೆ ಬಿದ್ದು ದೇಹ ಸಮುದ್ರದತ್ತ ಕುಸಿದಿತೆಂದು ರಾಮಾಯಣದಲ್ಲಿ ವರ್ಣಿಸಲಾಗಿದೆ. ಕುಂಭಕರ್ಣನು ಸೋತ ಕಾರಣಗಳು: ಅಧರ್ಮದ ಪರವಾಗಿ ನಿಂತಿದ್ದನು. ರಾವಣನ ತಪ್ಪನ್ನು ತಿಳಿದಿದ್ದರೂ ಅವನ ಪರವಾಗಿ ಯುದ್ಧ ಮಾಡಿದ್ದನು. ಕುಂಭಕರ್ಣನಲ್ಲಿ ಅನೇಕ ಒಳ್ಳೆಯ ಗುಣಗಳಿದ್ದವು. ಅಪಾರ ಬಲ, ಧೈರ್ಯ, ಸತ್ಯವನ್ನು ಹೇಳುವ ಸ್ವಭಾವ, ಅಣ್ಣನ ಮೇಲಿನ ನಿಷ್ಠೆ, ಯುದ್ಧದಲ್ಲಿ ಪರಾಕ್ರಮ. ಕುಂಭಕರ್ಣನ ಕಥೆ ನಮಗೆ ಹೇಳುವುದು ಏನೆಂದರೆ, ಶಕ್ತಿ, ಜ್ಞಾನ ಮತ್ತು ಧೈರ್ಯ ಇದ್ದರೂ ಧರ್ಮದ ಮಾರ್ಗವನ್ನು ಬಿಟ್ಟರೆ ವಿಜಯ ಸಿಗುವುದಿಲ್ಲ. ಧನ್ಯವಾದ. ಈ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಹ ಧಾರ್ಮಿಕ ಹಾಗೂ ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.